MBBS ವೈದ್ಯರ ಒಂದು ವೇತನ, ತಜ್ಞ ವೈದ್ಯರದ್ದು 1,10,000ದಿಂದ 1,30,000 ಕೊಡ್ತಾ ಇದ್ದೀವಿ. ನಾವೀಗ ಅದನ್ನು 1,40,000ಕ್ಕೆ ಏರಿಸಿದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ 1,40,000ಕ್ಕಿಂತ ಅದು 2 ಲಕ್ಷವರೆಗೂ ಹೋಗ್ತದೆ. ಹೇಗೆ ಅಂತ ಹೇಳಿದ್ರೆ ಯಾರು ಅನುಭವದ ಆಧಾರದ ಮೇಲೆ ಯಾರಿಗಾದರೂ 10 ವರ್ಷ ತಜ್ಞ ವೈದ್ಯರ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದ್ದರೆ ಅವ್ರಿಗೆ ಅಂದರೆ ಪ್ರತಿ ವರ್ಷ 2.5% ಅಷ್ಟು ನಾವು ಅವ್ರಿಗೆ ಹೆಚ್ಚು ಮಾಡಿಕೊಡ್ತೀವಿ. ಸೊ ಯಾರಿಗಾದರೂ ಸಪೋಸ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ 25% ಅವ್ರಿಗೆ ಹೆಚ್ಚಾಗ್ತದೆ ವೇತನ. ಸೊ 5 ವರ್ಷ ಅನುಭವ ಇದ್ದವ್ರಿಗೆ ಅವ್ರಿಗೆ 12.5% ಹೆಚ್ಚಾಗ್ತದೆ. ಸೊ ಇದು 1,40,000ದಿಂದ 2 ಲಕ್ಷ ಗರಿಷ್ಠವರೆಗೂ ತೊಗೊಂಡೋಗ್ತೀವಿ. ಸೊ ಅವರ ಅನುಭವದ ಆಧಾರದ ಮೇಲೆ ಅವರಿಗೆ ನಾವು ತಜ್ಞ ವೈದ್ಯರಿಗೆ ನಾವು ತೊಗೊಳ್ತಕ್ಕಂಥದ್ದು. ಮತ್ತು ಸ್ಟಾಫ್ ನರ್ಸ್ದು ಕೂಡ 14,186ರಿಂದ 18,000 ಇದೆ, ಬೇರೆ ಬೇರೆ ಶ್ರೇಣಿಗಳು. ಅದಕ್ಕೆಲ್ಲರಿಗೂ ಕೂಡ ಕನಿಷ್ಠ 22,000 ಸಿಕ್ಕೋ ಥರ ಮಾಡೋದ್ರಿಂದ ಸುಮಾರು 25ರಿಂದ 40%ವರೆಗೂ ಹೆಚ್ಚಿಗೆ ಆಗ್ತದೆ. ಸೊ ಇದರ ಮುಖಾಂತರ ನಮಗೆ ಎಲ್ಲೆಲ್ಲಿ ಅನೇಕ ಕಡೆ ಏನು ನಾವು ಈ ಅಗತ್ಯ ಇರುವಂಥ ಏನು ಗೈನಕಾಲಜಿಸ್ಟ್ಗಳು, ಪೀಡಿಯಾಟ್ರಿಷಿಯನ್ಗಳು, ಅನೆಸ್ಥೆಷಿಸ್ಟು, ಜನರಲ್ ಮೆಡಿಸನ್ನು, ಆರ್ಥೋಪೆಡಿಕ್ಸು ಮತ್ತು ಶಸ್ತ್ರಚಿಕಿತ್ಸೆ ಮಾಡೋರು ಮತ್ತು ನೇತ್ರ ತಜ್ಞರು, ಇಂಥ ಎಲ್ಲ ಅವರಿಗೆ ನಾವು ಇದರಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ನಮಗೆ ವಿಶ್ವಾಸ ಇದೆ ಈ ಒಂದು ಹೊಸ ವೇತನ ಶ್ರೇಣಿ ಅಡಿಯಲ್ಲಿ ನಾವು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಇದು ನಾವೊಂದು ಮಾಡಿರ್ತಕ್ಕ ಸುಧಾರಣೆ ಕ್ರಮ. ಸೊ ಇದು ಇವತ್ತು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ತಮ್ಮ ಪ್ರಶ್ನೆಗಳು ಬರ್ತದೆ, ನನಗೆ ಗೊತ್ತಿದೆ. ಯಾಕಂತೇಳಿ ನಮ್ಮ ಹೇಳಿಕೆ ಏನಂತ ಹೇಳಿದ್ರೆ ಇದು ಖಾಲಿ ಇರುವಂಥ ಹುದ್ದೆಗಳಿಗೆ ಇದನ್ನು ಕೊಡ್ತೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಈಗ ಇರುವಂಥ ಹುದ್ದೆಗಳು ಕೂಡ ಕೊಡೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ. ಆದರೆ ಏನು ಒಂದು ಕೇಂದ್ರ ಸರ್ಕಾರದ ಮತ್ತು ಒಂದು ಗೈಡ್ಲೈನ್ಸ್ ಏನಿದೆ, ಈ ಸಂಬಳ ಪ್ರತಿ ವರ್ಷ 5% ಹೆಚ್ಚು ಮಾಡ್ತೀವಿ, ಅದು ಪ್ರತಿಯೊಬ್ಬರಿಗೂ ಹೆಚ್ಚಾಗ್ತದೆ, ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಆದರೆ ಈ ಥರ 20ರಿಂದ 25%ಗಿಂತ ಹೆಚ್ಚು ಈ ಸ್ಯಾಲ್ರಿ ಪರಿಷ್ಕರಣೆ ಆದಾಗ, ಸಂಬಳ ವೇತನ ಪರಿಷ್ಕರಣೆ ಆದಾಗ ಆವಾಗ ಅದು ಹೊಸ ನೇಮಕಾತಿಗಳಿಗೆ ಮಾತ್ರ ತಗೊಳ್ಬೇಕು ಅಂತ ಮಾಡಿದ್ದಾರೆ. ಸೊ ನಾವು ಅದನ್ನು ಆ ಅಡಿಯಲ್ಲಿ ಅಳವಡಿಸ್ತೀವಿ. ಈಗ ಇರುವಂಥವ್ರಿಗೆ ಕಮ್ಮಿ ಆಗ್ತದೆ. ಸೊ ನಾವೇನು ಮಾಡಿದ್ದೀವಿ, ಇರುವಂಥವ್ರಿಗೆ ಇದೇ ಸಂಬಳದಲ್ಲಿ ಮುಂದುವರಿತು ಅಂತ ಹೇಳಿದ್ರೆ ನಾವು ಅವ್ರಿಗೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಆದರೆ ಈಗ ನಮಗೆ ಹೆಚ್ಚು ಸಂಬಳ ಬೇಕು ಅಂತ ಹೇಳಿದ್ರೆ ಅವರು ರಿಸೈನ್ ಮಾಡಬೇಕಾಗ್ತದೆ. ರಿಸೈನ್ ಮಾಡಿ ಮತ್ತೆ ನಾವು ಆ ಪೋಸ್ಟ್ಗೆ ಕಾಂಟ್ರಾಕ್ಟ್ ಕರಿತೀವಿ. ಕಾಂಟ್ರಾಕ್ಟ್ ಕರೆದಾಗ ಈಗ ಈ ವೇತನ ಹೆಚ್ಚಾಗಿರೋದ್ರಿಂದ ಬೇರೆಯವರು ಕೂಡ ಅಪ್ಲೈ ಮಾಡ್ಬೋದು, ಇವರು ಅಪ್ಲೈ ಮಾಡ್ಬೋದು. ಇವರಿಗೆ ನಾವು ಒಂದು ಇದು ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡಿರೋದ್ರಿಂದ ಆ ಅನುಭವದ ಆಧಾರದ ಮೇಲೆ ಪ್ರತಿ ವರ್ಷಕ್ಕೆ ಅವರಿಗೆ 2 ಮಾರ್ಕ್ಸ್ ಕೊಡ್ತೀವಿ. ಅದಕ್ಕೊಂದು ಕ್ಯಾಟಗರೈಸೇಷನ್ ಇದೆ. ಅವ್ರಿಗೆ ಪ್ರತಿ 1 ವರ್ಷ ಮಾಡಿದರೆ ಅವ್ರಿಗೆ 2 ಮಾರ್ಕ್ಸ್ ಎಕ್ಸ್ಟ್ರಾ, 2 ವರ್ಷ ಮಾಡಿದರೆ 4 ಮಾರ್ಕ್ಸ್ ಅವ್ರಿಗೆ ಹೆಚ್ಚಳ. ಈ ಥರ ಅವ್ರಿಗೆ ಆ ಒಂದು ನಾವು ಹೊಸದಾಗಿ ಮತ್ತೆ ಅದನ್ನೆಲ್ಲ ಕರೆದ್ರೆ ಅವ್ರಿಗೆ ನಾವು ಆ ರೀತಿಯಾದಂಥ ಒಂದು ವೇಟೇಜ್ ಕೊಡ್ತೀವಿ. ಸೊ ಇದು ಆವಾಗ ಏನಾಗ್ತದೆ, ಯಾಕೆಂದರೆ ಇದು ಅನೇಕ ಜನ, ಎಷ್ಟೋ ಜನ ಈಗ 1,60,000 ಸಿಕ್ಕಂತ ಹೇಳಿದ್ರೆ ಮೊದಲು ಅಪ್ಲೈನೇ ಮಾಡ್ತಾಯಿರಲಿಲ್ಲ. ಈಗ ನಾವು ಅಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಸುಮಾರು ಜನ ಬರ್ಬೋದು. ನಮಗೇನು ಅಂತಿಮವಾಗಿ ನಮಗೆ ವೈದ್ಯರು ಬೇಕು, ಒಳ್ಳೆಯ ವೈದ್ಯರು ಬೇಕು. ಅದರಿಂದ ನಾವು ಆ ಕಾರಣದಿಂದ ಇದು ಹೊಸದಾಗಿ ತೊಗೊಳ್ತಕ್ಕಂಥದ್ದಕ್ಕೆ ನಾವು ಖಾಲಿ ಇರೋದು ಹುದ್ದೆಗಳಿಗೆ ಮಾಡ್ತೀವಿ. ಉಳಿದವ್ರಿಗೂ ಕೂಡ ಯಾರಿಗೆ ಇದೇ ವೇತನ ಬೇಕು ಅಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಟ್ಟು ಖಾಲಿ ಆಗ್ತದೆ, ಮತ್ತೆ ನಾವು ಕರಿತೀವಿ. ಅವ್ರಿಗೆ ಸಿಗ್ಬೋದು, ಸಿಗದೇ ಇರ್ಬೋದು, ಅದು ನಾವು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಬಿಕಾಸ್ ಬೇಸ್ಡ್ ಅಪಾನ್ ದ ಮೆರಿಟ್ಸ್, ಆ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಹುದ್ದೆ ಮತ್ತೆ ಸಿಗುವಂಥದ್ದು ಕೂಡ ಆಗ್ಬೋದು. ಆದರೆ ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಇದು ಈ ಒಂದು ತೀರ್ಮಾನ ನಾವು ಮಾಡಿ ಈಗ ಘೋಷಣೆ ಮಾಡ್ತಾಯಿದ್ವಿ. ಇದರಿಂದ ಖಂಡಿತ ನಮ್ಮ ಸೇವೆಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.